बीजापुर के सराफ बाजार इलाके में मौजूद एक सुनार की दुकान के सामने आज जय जवान जय किसान जय भारत माता रैत संगठन के पदाधिकारी और कार्यकर्ताओं ने विशेष आंदोलन करते हुए अपना आक्रोश व्यक्त किया। संगठन के सदस्यों ने आरोप लगाया है कि संबंधित सुनार की दुकान ने एक महिला के साथ धोखा किया है। जानकारी के मुताबिक पारूबाई कांतू चौहान ने लगभग 2 तोला सोना दुकान में गिरवी रखकर उसके बदले 35,000 रुपए लिए थे, लेकिन इस बात को करीब 4 साल बीत चुके हैं, फिर भी उनका सोना वापस नहीं दिया गया है, ऐसा आरोप लगाया गया। आंदोलनकारियों का कहना है कि जब भी महिला अपना सोना वापस मांगने जाती है तब दुकान का मालिक सोना कहीं चला गया, हमारे पास नहीं है कहकर जवाब देता है। इसी मुद्दे को लेकर संगठन के पदाधिकारी और कार्यकर्ताओं ने दुकान के सामने विरोध प्रदर्शन करते हुए संबंधित व्यक्ति के खिलाफ कार्रवाई की मांग की। इस दौरान मीडिया से बात करते हुए पारूबाई कांतू चौहान ने कहा कि उनका सोना वापस दिलाया जाए और पूरा मामले की न्यायपूर्वक जांच की जाए। फिलहाल इस घटना को लेकर बीजापुर शहर में काफी चर्चा का माहौल बना हुआ है। अब देखना होगा कि प्रशासन इस मामले में क्या कदम उठाता है। मंचने अर्थने तिना मध्य तोड़ा सोना वट 35,000 में मिल गई थी। 35,000 में सोना मिल गई जो 1 वर्ष देगी 12,600 रुपया में बड्डी भर गई चु जेरल आरती मन आराम घणते की मन पारेला सेगी थी जना जो मन सोनेर बड्डी भी भरे रहे कोनी मन सोना छोड़ान भी आ रहे कोनी म आप सोना छोड़ा नहीं जो तार सोनो छेनी तार कटा में सोनो तेर काई है के दाड़ी मन बरे धमकी दरो आंगड़ी ना तो आंगड़ी ना वट दाद लागे दरो कोनती फोने लगड़ा तो फोने पड़े नी बरे चमकारो आगे पर आरो हाय हार कार काय हलस भांडेरो हाय करो चा वट सोनो तारो छेज निकन वट दाद लागे दरो कोनती मध्ये राबन खावाचा हम एवढा बेबडा पण हम मंजुरी मिळाला मंजुरी करून खावाचा हम का इनकम हळका काय छेनी 3 लाख रो सोनो मन सोनो देरो कोणती वती दे मन आराम भी ते पण माप 10-15,000 रुपया में दवाखानी भी घालना कीचो मग पेशंट माणूस मन मिनार सरगा गुळगी दवा से चालूस मन सोनो दगना सोनो मेलो कोणती रा अंगड़ी बंद कर देन रजामलोच फोने लगाना फोने पड़े नी यार कुकाय मन काय करन 200 देवा म जेरवास जो मशीन मेळा संगा बलला ना मिलीचो ಈಗ ನೀ ಕನ್ನಡ ಯಾವಾಗ ಕೊಟ್ಟಿದ್ರಿ ನೀವು ಯಾವಾಗ ಇಟ್ಟಿದ್ರಿ ಬಂಗಾರ 2021 ಇಟ್ಟಿವ್ರಿ ಸರ್ ಬಡ್ಡಿ ಎಷ್ಟಾಗಿತ್ತು ಅವಾಗ ಬಡ್ಡಿ 1 ವರ್ಷದಿಂದ 12,600 ತುಂಬಿವ್ರಿ ಸರ್ ಅದ್ರ ಮೇಲೆ ಬಡ್ಡಿ ತುಂಬಿಡ್ರಿ ಸರ್ ಅವ್ರು 2 ಸಲ ಫೋನ್ ಹಚ್ಚಿದ್ರಿ ಬಡ್ಡಿ ತುಂಬ್ರಿ ಅತ್ತಾನ ನಾವು ಈಗ ತುಂಬ್ತೀವಪ್ಪ ನಮ್ಗೆ ಸ್ವಲ್ಪ ಮನ್ಯಾಗ ಸಮಸ್ಯೆ ಐತಿ ಅದಕ್ಕೆ ನಾವು ತುಂಬಿಲ್ರಿ ಸರ್ ಬಂಗಾರ ಎಷ್ಟು 2 ತೊಲೆ ಐತ್ರಿ ಸರ್ ಎಷ್ಟು ತೊಗೊಂಡಿದ್ರಿ 35 ಸಾವಿರ ತಗೊಂಡಿವಿ ಸರ್ ಹಾ ರೀ ಈಗ ರೊಕ್ಕ ನಾವು ಡಬಲ್ ತುಂಬ್ತೇವ ಬಂಗಾರ ಇಲ್ಲ ಹೇಳ್ತಾರ್ರಿ ಅವ್ರು ಏನ್ ಮಾಡ್ಯಾನ್ರಿ ಸರ್ ಅದ್ ಗೊತ್ತಿಲ್ಲ ಬ್ಯಾಂಕ್ ದಾಗ ಇಟ್ಟಿದೀವಿ ಬ್ಯಾಂಕ್ ದಾಗ ಎಲ್ಲಾ ನಿಮ್ ಬಂಗಾರ ಡೂಬ್ ಆಗೈತೆ ಹೇಳ್ತಾರ್ರಿ ಸರ್ ಬ್ಯಾಂಕ್ ಅಂದ್ರ ನಮ್ಗೆ ಗೊತ್ತಿಲ್ರಿ ನಾವ್ ಬ್ಯಾಂಕ್ ದಾಗ ಇಟ್ಟಿಲ್ರಿ ಸರ್ ನಾವ್ ಅಂಗಡಿಯಾಗ ಇಟ್ಟಿವ್ರಿ 3 ರೂಪಾಯಿ ಬಡ್ಡಿಲೇ ಇಟ್ಟಿವ್ರಿ ಸರ್ ನಾವು ಅಂಗಡಿ ಮಾಲಕ್ ಬಂದಿಲ್ರಿ ಸರ್ ಇವತ್ ಅಂಗಡಿ ಬಂದ್ ಮಾಡಿ ಹೋಗ್ಯಾನ್ರಿ ಏನ್ ಆಯ್ತೇನ್ರಿ ಸರ್ ಅದ್ ಗೊತ್ತಿಲ್ಲ ನಿನ್ನೆ ಒಬ್ರ ಅಣ್ಣವ್ರು ಫೋನ್ ಹಚ್ಚಿದ್ರಿ ಇಕಾಸಣ್ಣ ಅವ್ರು ಅವಾಗ ಏನಾದ್ರಿ ಅವ್ರ ಅಪ್ಪ ನಾ ಅತ್ನಿ ಹೋಗಿನಿ ನಾಳೆಗ್ ಬರ್ತೀನ ತಂದ್ರಿ ಆಫೀಸ್ ಬಂದ್ ಭೇಟಿ ಆಗಾನ ಬರ್ತೀನ ತಂದನ್ರಿ ಫೋನ್ ಇಟ್ಟಾನ ಒತ್ ಬರಲಾಗೈತ್ರಿ ಈಗ ಬಂಗಾರ ಅಂಗಡಿದವ್ರು ಹೆಂಗ್ ಮಾಡ್ತಾರ 3 ರೂಪಾಯಿ ಬಡ್ಡಿಗೆ ತಗೊಂಡು ಬಡ್ಡಿಗೆ ಬ್ಯಾಂಕ್ ನಲ್ಲಿ ಇಡ್ತಾರ ಎಷ್ಟ್ ಇಟ್ಟಾರೇನ್ರಿ ಸರ್ ಏನ್ ಕ್ರಮ ಬೇಕು ನಿಮ್ ಸಂಘಟನೆ ಅಂದ್ರೆ ಎಲ್ಲರೂ ಕೂಡ ಏನ್ ಕ್ರಮ ನಮ್ ಬಂಗಾರ ಬೇಕತ್ ನಾವ್ ಮಾಡತ್ತೀವ್ರಿ ಸರ್ ನಿಮ್ ಬೇಡಿಕೆ ನಿಮ್ ಬಂಗಾರ ಬೇಕು ಹಾ ರೀ ಅದು ಎಷ್ಟು ತುಂಬುದಾದ್ರೂ ಹಾ ತುಂಬ್ತೀವ್ರಿ ಸರ್ ತಮ್ಮ ಹೆಸರಮ್ಮ ನಮ್ಮ ಹೆಸರು ಪಾರುಬಾಯಿ ಕಾಂತು ಚವಾಣ್ ರೀ ಸರ್ ನಾವು ಬಂಗಾರ ಇಟ್ಟಿದ್ದೀವ್ರಿ ಮತ್ತೆ ರೊಕ್ಕ ತಗೊಂಡಿದ್ರಿ 35,000 ರೂಪಾಯಿ ಮತ್ 1 ವರ್ಷದ ಬಡ್ಡಿ ತುಂಬಿವ್ರಿ ಮತ್ತ ರಿಟರ್ನ್ ಅವ್ರಿಗೆ ಸ್ವಲ್ಪ ಆರಾಮ್ ತೆಪ್ಪದ ಮ್ಯಾಲ ರೊಕ್ಕ ತುಂಬುದಾಗಿಲ್ರಿ ಏನು ಆಗಿಲ್ರಿ ಅವ್ರಿಗೆ ಸ್ವಲ್ಪ ಪ್ಯಾರಾಲಿಸಿಸ್ ಪೇಷಂಟ್ ರೀ ಅದು ಆಗಾನ ಅವ್ರಿಗೆ ರೊಕ್ಕನು ತುಂಬಲಿಲ್ಲ ಬಿಡ್ಲಿಲ್ರಿ 1 ವರ್ಷ ತುಂಬಿವಿ ಈಗ ಬಂಗಾರ ಕೊಡು ಅಂದ್ರ ಡೂಬ್ ಆಗ್ಯದ ಇಲ್ಲ ಅಂತ ಹೇಳ್ತಾರ್ರಿ ಅವ್ರು ಬಂಗಾರ ಕೊಡು ಅಂದ್ರ ಡೂಬ್ ಆಗ್ಯದ ಇಲ್ಲಿ ನಿಮ್ ಬಂಗಾರ ಹತ್ತವ್ರು ನಮಗ್ ಕಳ್ಸಾಕತ್ತಾರಿ ಒಟ್ಟೆ ಏನು ಹಚ್ಕೊಳಕ್ ಯಾರು ಇಲ್ರಿ ಈಗ ಹಿಂಗಾಗನ ಮತ್ತ ನಾವು ಇವ್ರಿಗೆ ತಗೊಂಡ್ ಕೇಸಿ ಏನ್ರಿ ನ್ಯಾಯ ಕೊಡಿಸ್ಬೇಕಂತ ಕೇಸಿ ಬಂದಿವಿ ಸರ್ ಈಗ ನೀವು 35,000 ರೂಪಾಯಿ ತಗೊಂಡಿ ಎಷ್ಟು ವರ್ಷ ನೀವು ಬಡ್ಡಿ ತುಂಬಿರಿ 1 ವರ್ಷ ತುಂಬಿರಿ 4 ವರ್ಷ ತುಂಬೇಕ್ರಿ ಯಾರು ಬಂಗಾರ ನಮ್ಮ ಮಿಸೆಸ್ ಅವ್ರು ನಿಮ್ಮ ಮಿಸೆಸ್ ಹಾ
ಈಗ ಹಿಂಗೆ ಅವರು ಕೊಡಲ್ಲ ಅಂತ ಹೇಳಿದ್ರೆ ಮುಂದೆ ಇದ್ ಮಾಡ್ತೀರ ನಿಮ್ ಬೇಡಿಕೆ ಏನಾದ್ರು ಮುಂದ ಮತ್ ಹಿಂಗೆ ಹೋರಾಟ ಮಾಡ್ತೀವಿ ಏನಾಗ್ತದ ಆಗ್ತದ. ಕೇಸ್ ಅದು ಏನ್ರಿ ಹಾ ಕೇಸವ್ ಮಾಡ್ತೇವ್ರಿ. ಈಗ ದಾರಿಗೆ ಬಂದ್ರ ಇಟ್ಟದಾಗ ಮುಗಿಸ್ತೀವ್ರಿ, ಇಲ್ಲಾಂದ್ರ ಮತ್ ಮುಂದ್ ಹೋಗ್ತೀವ್ರಿ. ಅಂಗಡಿ ಸರ್ ಏನೈತಿ ಏನ್ರಿ ಗೊತ್ತಿಲ್ಲ ಏನು ಕೊಟ್ಟಿಲ್ರಿ ಸರ್ ಅಂಗಡಿ ಹೆಸರು ಏನು ಇಲ್ರಿ, ಎಲ್ಲ ಖಾಲಿನೇ ಐತ್ರಿ. ಅವ್ರ ಏನ್ ಭರವಸೆ ಕೊಟ್ಟಿದ್ರು ನಮಗೆ ನೀವು ಬಂಗಾರ ಇಡಾಕ್ ಬಂದಿದ್ರಿ ಭರೋಸೆ ಏನ್ ಕೊಟ್ಟಿಲ್ರಿ, ರೊಕ್ಕ ಕೊಟ್ರಿ ನಾವ್ ತಗೊಂಡ್ ಹೋದಿವಿ, ಬಂಗಾರ ಇಟ್ಟಿವಿ ರೊಕ್ಕ ಕೊಟ್ರಿ. ಏನ್ ಡೂಬ್ ಎಷ್ಟ್ ದಿವ್ಸಕ್ಕೆ ಆಗ್ತದ ತುಂಬಬೇಕು ಇಲ್ಲಾಂದ್ರ ಡೂಬ್ ಹಾಕೈತತ್ತು ಏನು ಹೇಳಿಲ್ಲ ಬಿಟ್ಟಿಲ್ರಿ, ಏನು ಹೇಳಿಲ್ಲ ಏನು ಹೇಳಿಲ್ರಿ. ಈಗ ಅಂತಾರ ಈಗ ಬಂಗಾರ ಇಲ್ಲ ಇಲ್ಲ ಅಂತ ಹೇಳ್ತಾರ್ರಿ. ಈಗ ಸಿಟಿ ಅದು ಏನ್ರಿ ಚಿಟ್ಟಿ ಆದ್ರಿ ನಮ್ ಕಡೆ. ನಿಮ್ ಕಡೆ ಐತಿ. ಹಾ ಅದಕ್ಕೆ ನಮಗ್ ಸ್ವಲ್ಪ ನ್ಯಾಯ ಕೊಡಿಸ್ಬೇಕಂತ ಬಂದಿವ್ರಿ. ಈಗ ನೀವು ಇಲ್ಲಿ ಬಂದಿದ್ದೀರಿ ಹಾ. ಈಗ ಅಂಗಡಿ ಬಂದೈತಿ ಹಾ ರೀ. ಎದಕ್ ಹಿಂಗೆ ಬಂದಿರ್ತೈತೆ ಅಂಗಡಿ ಇಲ್ರಿ ಇವತ್ತೇ ಬಂದ್ ಐತ್ರಿ, ಎಲ್ಲಿ ಹೋಗ್ಯಾರೋ ಏನೋ ಅವ್ರಿಗೇನು ಬರ್ತಾರ ಸೂಚನಾ ಏನೋ ಗೊತ್ತಿಲ್ರಿ. ಅಂಗಡಿದವ್ರದ್ದು ಯಾವ್ದು ಹೆಸರು ಗೊತ್ತು ಹೆಸರ ಭೀಮು ಶಂಕರ್ ಪವಾರ್ ರೀ. ಶಂಕರಪ್ಪ ಅವರ ಹಾ ಅವರು ಜುಮ್ನಾ ತಾಂಡದವ್ರಿ. ಈಗ ಅವ್ರು ಹಿಂಗೆ ಹೇಳ್ಕೊಟ್ ಕೂತ್ರ ನಮ್ ಕಡೆ ಇಲ್ಲ ಬಂಗಾರ, ನಾನು ಬ್ಯಾಂಕ್ ಮೇಲೆ ಇಟ್ಟಿದ್ದ, ಬ್ಯಾಂಕ್ದವ್ರು ಇಲ್ಲ ಹಾಕ್ತಾರ, ಬೇರೆಯವ್ರ ಮೇಲೆ ಹಾಕೋದ್ ಕೂತ್ರ ಈಗ ನೀವು ಮುಂದೆ ನಡೆಯೇನು ನಿಮ್ಮ ನಡಿದೇನ್ ಮುಂದ್ ಕೇಸ್ ಮಾಡ್ತೀವಿ, ನೋಡ್ತೀವಿ ಹ್ಯಾಂಗ್ ಡೂಬ್ ಆಗ್ತದ್ರಿ ಬಂಗಾರ. ಬ್ಯಾಂಕ್ ನಮಗ್ ಸಂಬಂಧ ಇಲ್ರಿ, ಅವ್ರೇ ಸಂಬಂಧ ನಮಗ್. ಅವ್ರ ಅಂಗಡಿಯಾಗ ಇಟ್ಟು ನಾವು ಬ್ಯಾಂಕ್ದಾಗ ಹೋಗಿ ಇಟ್ಟಿಲ್ರಿ. ಈಗ 35,000 ರೂಪಾಯಿ ಜೊತೆ 4 ವರ್ಷದ ಬಗ್ಗೆ ಏನಕ್ಕೆ ನೀವು ಕೊಡ್ತೀರಿ, ಒಟ್ಟು ಬಂಗಾರ ಬೇಕು ಕೊಡ್ತೀವಿ, ಬಡ್ಡಿ ಕೊಡ್ತೀವಿ ರೀ, ನಮಗ್ ಬಂಗಾರ ಬೇಕ್ರಿ. ತಮ್ಮ ಹೆಸರು ಕಾಂತು ಚವ್ಹಾಣ್. ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಸಂಘಟನೆ, ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಸಂಘಟನೆ ವತಿಯಿಂದ ನಾವು ರೈತ ಸಂಘಟನೆಯಿಂದ ನಾವು ಮಹಿಳಾ ಅಧ್ಯಕ್ಷ ಇದೀವಿ. ಅದರ ಜೊತೆ ನಮ್ಮ ಮಹಿಳೆಯರಿಗೆ ಇಲ್ಲಿ ಬಂಗಾರ ಅಂಗಡಿಯವರು 2 ತೊಲಿ ಬಂಗಾರ ಅವರು ಇಟ್ಟಿದ್ರು 35,000ಕ್ಕೆ. ಅವರಿಗೆ ಈಗ ಬಂಗಾರ ನಾವು ಕೊಡಲ್ಲ, ಬಂಗಾರ ಡೂಬ್ ಆಗಿದೆ ಅಂತ ಹೇಳ್ತಿದ್ರು. ಪ್ರತಿಯೊಂದು ಮಹಿಳೆಯರಿಗೆ ಇವರು ಹಾಗೇನೆ ಶಿಕ್ಷೆ ಕೊಡುತ್ತಾ ಬರ್ತಾ ಇದ್ದಾರೆ. ಮತ್ ಇದೇ ರೀತಿ ಮಹಿಳೆಗೆ ಶಿಕ್ಷೆ ಆಗ್ಬಹುದು, ಆ ಅಂಗಡಿಯವರಿಗೆ ನಾವು ಶಿಕ್ಷೆ ಕೊಡ್ಬೇಕಂತ ನಮ್ಮ ಹತ್ರ ಇದೆ. ಮತ್ ಪ್ರತಿಯೊಂದು ಕೆಲಸ ಕೂಡ ಅವರು ಹಾಗೆ ಮಾಡ್ತಾರೆ, ಪ್ರತಿಯೊಂದು ಮಹಿಳೆಗೆ ಹಾಗೇನೆ ಕಾಡ್ತಾರ ಅವ್ರು. ಅಂದ್ರೆ ಈ ಅಂಗಡಿಯವರು ಮಹಿಳೆಯರಿಗೆ ಜಾಸ್ತಿ ಇದು ಕೊಡಲ್ಲ, ಹಾ ಪ್ರೋತ್ಸಾಹ ಕೊಡಲ್ಲ ಇವರು ಅಂಗಡಿಯವರು. ಯಾರ್ಯಾರು ಬರ್ತಾರ ಅವ್ರ ಜೊತೆ ಫ್ರಾಡ್ ಎಲ್ಲರೂ ಅದೇ ರೀತಿ ಫ್ರಾಡ್ ಇವರು ಮಾಡ್ತಾ ಇದ್ದಾರೆ. ಅದೇ ರೀತಿ ಫ್ರಾಡ್ ಇವರು ಮಾಡಬಾರ್ದು ಅಂತ ನಾವು ಅವರಿಗೆ ಶಿಕ್ಷೆ ಕೊಡಾಕ ಗೊತ್ತಾಯ್ತು ಅವ್ರ ಜೊತೆ ಫ್ರಾಡ್ ಆಗಿತ್ತು ನಮ್ ಜೊತೆ ನಮ್ಮ ಸಂಘಟನಾ ಮಹಿಳೆಯರಿಗೆ ಅವರು ಇದೇ ರೀತಿ ಮಾಡಿದ್ದಾರೆ. ಇವಾಗ 2 ತೊಲಿ ಬಂಗಾರ ತಗೊಂಡಿದ್ದಾರೆ, ಅವರು ಇವಾಗ ಬಂಗಾರ ಕೊಡ್ತಾ ಇಲ್ಲ ಅವರಿಗೆ, ಇಲ್ಲ ನಿಮ್ ಬಂಗಾರ ಡೂಬ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇದೇ ರೀತಿ ಅವ್ರು ಮಾಡ್ತಾ ಇದ್ರೆ ನಮ್ಮ ಮಹಿಳೆಯರು ಏನಿದೆ ಅವರಿಗೆ ಅನುಭವಿಸ್ ನಾವು ಕೊಡ್ತೀವಿ. ಮಾತಾಡಕ್ತಿರೋ ಅಥವಾ ಇವ್ರಿಗೆ ಏನ್ರಿ ನೀವು ರಿಕ್ವೆಸ್ಟ್ ಮಾಡಕ್ ನಾವು ಬಂಗಾರ ಕೊಡ್ರಿ ಇವಾಗ ರಿಕ್ವೆಸ್ಟ್ ಅವ್ರ ಜೊತೆ ಮುಗ್ದೈತ್ರಿ ನಮ್ದು. ಇವಾಗ ಕೊನೆಗೆ ಬಂದಿವಿ, ಇದು ಕೊನೆ ಶಿಕ್ಷೆ ಅವ್ರಿಗೆ ಕೊಡ್ತೀವಿ. ಮತ್ತೆ ಇಲ್ಲೇ ಪ್ರತಿ ಸಲ ಮಹಿಳೆಯರಿಗೆ ಇದೇ ರೀತಿ ತೊಂದರೆ ಕೊಡ್ತಾ ಇದ್ರೆ ನಾವು ಸಂಘಟನೆ ವತಿಯಿಂದ ನಾವು ಏನೈತಿ ಹೋರಾಟ ಮಾಡಬಹುದು, ಅದೇ ರೀತಿ ಮುಂದೆ ಅವ್ರಿಗೆ ಶಿಕ್ಷೆ ಕೊಡಬಹುದು ಅಂತ ಐತಿ. ಸೀದಾ ಅವ್ರ ದಾರಿಯಿಂದ ಬಂದ್ರೆ ನಾವು ಅವರಿಗೆ ಒಳ್ಳೆತನದಾಗಿ ನಾವು ಕೊಡ್ತೀವಿ. ರಿಕ್ವೆಸ್ಟ್ ಮಾಡಿದ್ರೆ ಅವರಿಗೆ ಏನೈತಿ ಪ್ರತಿಫಲ ನಾವು ಕೊಡ್ತೀವಿ. ರಿಕ್ವೆಸ್ಟ್ ಅವ್ರು ಬರ್ದೇ ಇದ್ರೆ ನಾವು ಅದೇ ರೀತಿ ಮುಂದುವರಿಸ್ತೀವಿ. ಹಾಗೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಿಲ್ಲ, ಇನ್ನೊಂದ್ ಕೊಟ್ಟಿಲ್ಲ ಯಾಕೆ ಅವ್ರಿಗೆ ಇನ್ನೂ ತನ ಹೇಳಿವ್ರಿ, ಅವ್ರ ಈ ಮಾತಿಗೆ ಬಂದಿಲ್ಲ. ಇನ್ ಮ್ಯಾಗ ನಾವು ಪೊಲೀಸ್ ಸ್ಟೇಷನ್ ಹೋಗ್ತೀವಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಪಾರುಬಾಯಿ ಚವ್ಹಾಣ್ ರೀ ಅವ್ರ ಬಂಗಾರ ತಗೊಂಡಿದ್ದಾರೆ 2 ತೊಲಿ, ಇನ್ನವರಿಗೆ ಕೊಟ್ಟಿಲ್ಲ ಅವ್ರದ್ದು. ಅವ್ರ ಬಂಗಾರ ಡೂಬ್ ಆಗೈತೆ ಅಂತ ಅನ್ಕೋತಿ ಬಂದಾರ. ಅವ್ರ ಏನೈತಿ ಅವ್ರ ಬಡ್ಡಿ ಕಟ್ತೀವಿ, ನಮ್ ಬಂಗಾರ ಕೊಡ್ರಿ ಅಂತ ಅಂತಿದ್ದಾರೆ. ಅವ್ರು ಕೊಡಾಕ ಹೋಗ್ತಾ ಇಲ್ಲ. ನಾವು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀವ್ರಿ ಅವ್ರಿಗೆ. ಇವತ್ತು ಇಲ್ಲಿ ಬಿಜಾಪುರ ಜಿಲ್ಲೆ ಒಳಗೆ ನೋಡ್ರಿ, ಇವತ್ತು 1,50,000, 1,30,000, 1,30,000 ಬಂಗಾರ ರೇಟ್ ಆಗಿದೆ. ಆದ್ರೆ ಬಿ ಇವತ್ತು ಮಹಿಳೆಯರು ಇವತ್ತು ನೋಡ್ರಿ ಅವ್ರು ಕಷ್ಟ ಕಾಲ ಒಳಗೆ 35,000 ರೂಪಾಯಿ ಈ ಅಂಗಡಿ ಒಳಗೆ 2 ತೊಲಿ ಬಂಗಾರ ಇಟ್ಟು 35,000 ರೂಪಾಯಿ ದುಡ್ಡು ತಗೊಂಡಾಗುತ್ತೆ. ಆ ಅಂಗಡಿದವನಿಗೆ ಸತತಾಗಿ 3 ದಿವಸ ಫೋನ್ ಹಚ್ತಾ ಇದ್ದು, 3 ದಿವಸ ಹೋಗುದು ಬರೋದು ಮಾಡ್ತಾ ಇದಾರೆ. ಅವ್ರು 1 ವಾರ ಐತಿ ಅವ್ರು ಬರುದು ಹೋಗುದು ಮಾಡಿದ್ರೆ ಬಿ ನಮ್ಮ ಸಂಘಟನೆ ಸದಸ್ಯ ಅವ್ರು. ಅಂದ್ರೆ 2 ತೊಲಿ ಬಂಗಾರ ಇಟ್ಕೊಂಡು ನಾವು 2 ತೊಲಿ ಬಂಗಾರದಿಂದ ಅವನಿಗೇನ ಒಂದು ಅಂಗಡಿ ನಡೆಸ್ತಾನ ಅಂದ್ಮೇಲೆ ವಿಶ್ವಾಸ ಅನ್ನೋದು ಒಂದು ಮುಖ್ಯ ಇರ್ತಾವ. ಆ ವಿಶ್ವಾಸ ಒಂದ್ಸಾರಿ ಹೋದ್ರೆ ವಿಶ್ವಾಸ ವಾಪಸ್ ಬರಂಗಿಲ್ಲ. ನಾ ಎಲ್ಲರಿಗೂ ದಯವಿಟ್ಟು ಏನ್ ಹೇಳ್ತೀನಿ, ಇಂಥ ಯಾರ್ಯಾರು ಫ್ರಾಡ್ ಮಾಡ್ತಾರಲ್ಲ ಅನೇಕ ಅಂಗಡಿಗಳಾಗ ಇವತ್ತು ಬಂಗಾರ ಅಂಗಡಿಗಳು ನೋಡ್ರಿ, ಕಣ್ಣು ಮುಚ್ಚಿ ಚೀಟಿ ಇರ್ಲಾರ್ದೆ ಬಂಗಾರ ಕೊಡ್ತಾರೆ. ಇವತ್ತು 10 ಲಕ್ಷ ರೂಪಾಯಿ ಉದ್ರಿ ಕೊಟ್ಟರೆ ಬಿ ಅವರು ಉದ್ರಿ ಕೊಟ್ಟರೆ ಬಿ ವಾಪಸ್ ತಂದು ಬಂಗಾರ ಕೊಡ್ತಾರ, ಮತ್ ಮನೆಗೆ ತಂದು ಬಂಗಾರ ಕೊಟ್ಟು ಹೋಗ್ತಾರ. ಅಂತ ಯಾವ್ಯಾವ ಅಂಗಡಿ ಐತಿ ಅಂತ ವಿಶ್ವಾಸ ಅಂಗಡಿಗಳು ನೀವು ಬಂಗಾರ ತಗೋರಿ. ಈ ಫ್ರಾಡ್ ಅಂಗಡಿಗಳು ಯಾರ್ಯಾರು ಅದಾವ್ರ ಆ ಫ್ರಾಡ್ ಅಂಗಡಿಗಳೊಳಗೆ ನೀವು ಇದು ಮಾಡಬೇಡ್ರಿ. ಇದು ನಾನು SP ಸಾಹೇಬ್ರವ್ರಿಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ. SP ಸಾಹೇಬ್ರ ಇದು ಸಾಹೇಬ್ರಿಗೆ ಕಂಪ್ಲೇಂಟ್ ಕೊಡ್ತೀವಿ. ಇವ್ರು ಅಟ್ಟು ಮೀರಿ ಬಂಗಾರ ಕೊಡ್ಲಿಕ್ಕೆ ಅಂದ್ರೆ ಇವ್ರ ಮನೆ ಮುಂದೆ ಕೊಂಡಿರ್ತೀವಿ ಅಂತ, ನೀವು ಇಲ್ಲಿ ಅಂದ್ರೆ ಜಿಲ್ಲಾಧಿಕಾರಿ ಮುಂದೆ ಕೊಂಡಿರ್ತೀವಿ. ಇವ್ರಿಗೆ ಲೈಸೆನ್ಸ್ ಕೊಡೋರು ಇಂಥ ಫ್ರಾಡ್ ಮಾಡೋರಿಗೆ ತಕ್ಷಣ ಇವ್ರು ಲೈಸೆನ್ಸ್ ರದ್ದು ಮಾಡಬೇಕು. ಯಾಕಂದ್ರೆ ಈ ಫ್ರಾಡ್ ಮಾಡೋದು ಬಡವ್ರಿಗೆ ನೋಡೋದು 2 ತೊಲಿ 10 ತೊಲಿ ಬಂಗಾರದಲ್ಲಿ ಇವ್ರಿಗೆ ಫ್ರಾಡ್ ಮಾಡ್ಕೊಂಡು ಹೊಂಟ್ರೆ ಇವ್ರು ಹೋಗ್ಬೇಕಲ್ಲಿ. ಇವತ್ತು 1.5 ಲಕ್ಷ 2 ಲಕ್ಷ ರೂಪಾಯಿ ಬಂಗಾರ ಆಗ್ಯಾವ. ಸರ್ಕಾರ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕಿ
ಮತ್ ಸರ್ಕಾರ ಅಷ್ಟು ಮೋಸ ಮಾಡುದು, ಈ ಜನಗಳು ಅಷ್ಟು ಮೋಸ ಮಾಡುದು. ಈ ಮೋಸ ಮಾಡೋರಿಗೆ ಲೈಸೆನ್ಸ್ ಹೆಂಗ್ ಕೊಡುದು ನೀವು? ಇವ್ರ ಕೂಡಲೇ ಲೈಸೆನ್ಸ್ ರದ್ದಾಗಬೇಕಂತ ನಾವು ಇವತ್ತು ಬರಿತಾ ಇದ್ದೀವಿ. ಇವತ್ತು ಬರ್ದು SP ಸಾಹೇಬ್ರ ಜೊತೆ ಮಾತಾಡಿ ಇವ್ರದ್ದು ಏನೈತಿ ನೋಡ್ತೀವಿ. ಬಂಗಾರ ಅವ್ರ ಬಡ್ಡಿ ಗಂಟೆ ಅವ್ರದ್ದು ಏನೈತಿ ಬಡ್ಡಿ ತಗೊಳ್ಳಿ, ಬಡ್ಡಿ 35,000 ಬಡ್ಡಿ ಎಷ್ಟೈತಿ, 2 ತೊಲಿ ಬಂಗಾರ ಆಟೋಮೆರಿ ಕೊಡ್ಲಿಕ್ಕೆ ಅಂದ್ರೆ ಮತ್ತೆ ಅವ್ರು ಮಾನ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡ್ತಾವ ನೋಡ್ತೀವಿ. ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಕೊಟ್ಟಿರ್ತೀವಿ. ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ವಿಕ್ರಮ್ ಚೌಹಾಣ್.